ಇತ್ತೀಚೆಗೆ ಜನಸಾಮಾನ್ಯರ ಮೇಲೆ ಒಂದರ ಮೇಲೆ ಒಂದರಂತೆ ದರ ಏರಿಕೆ ಆಗ್ತಿರುವಂಥದ್ದು, ಜೊತೆಗೆ ಬೆಲೆ ಏರಿಕೆ ಕೂಡ ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಿರುವಂಥದ್ದು. ಯಾಕಂದ್ರೆ ಇತ್ತೀಚೆಗೆ ಸಾರಿಗೆ ಇಲಾಖೆಯಿಂದ ಈಗ ಟಿಕೆಟ್ ದರ ಏರಿಕೆ ಆಗಿರುವಂಥದ್ದು. ಇದೀಗ ಅದರ ಬೆನ್ನಲ್ಲೇ ಈಗ ಜಲಮಂಡಳಿಯಿಂದನೂ ಕೂಡ ನೀರಿನ ದರ ಏರಿಕೆ ಮುನ್ಸೂಚನೆ ಸಿಕ್ಕಿರುವಂಥದ್ದು. ಸೊ ಹಾಗಾದ್ರೆ ಇದು ನೀರಿನ ದರ ಯಾವಾಗ ಏರಿಕೆ ಆಗುತ್ತೆ, ಇದು ಯಾವಾಗ ಪ್ರಸ್ತುತ ಜಾರಿಗೆ ಬರುತ್ತೆ ಅನ್ನೋದು, ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕೆ ನಮ್ಮ ಜೊತೆ ಜಲಮಂಡಳಿ ಅಧ್ಯಕ್ಷ ಆಗಿರುವಂತಹ ರಾಮಪ್ರಸಾದ್ ಮನೋಹರ್ ಸರ್ ಇದ್ದಾರೆ. ನಾನು ಮಾತಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಜಲಮಂಡಳಿಯಿಂದ ಈಗ ಏನು ಕಾವೇರಿ ನೀರು 5ನೇ ಅಂತ ಕೂಡ ಶುರು ಮಾಡಿದ್ರಿ, ಕೆಲವು ನೀರಿನ ಸಮಸ್ಯೆ ಇಲ್ಲ, ಬಟ್ ಈಗ ನೀರಿನ ದರವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಇದೆ. ಯಾಕೆ ಸರ್ ಬೇಕಿತ್ತಾ ಅಂತ ಈ ಕ್ಷಣದಲ್ಲಿ? ಅದು ಈಗ ಜಲಮಂಡಳಿಯ ಕೊನೆಯದಾಗಿ ಮಾಡಿರುವುದು 2014ರಲ್ಲಿ ಜಲಮಂಡಳಿ ದರವನ್ನು ನಿಗದಿಪಡಿಸಿದೆ. ಕಳೆದ 10 ವರ್ಷಗಳಾಗಿ ಯಾವುದೇ ದರವನ್ನು ನಾವು ಏರಿಕೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷದಲ್ಲಿ ಮೂರು ಬಾರಿ ನಮ್ಮ ಎಲೆಕ್ಟ್ರಿಸಿಟಿ ಖರ್ಚು ದರವನ್ನು ಹೆಚ್ಚು ಮಾಡಿದ್ದಾರೆ. ನಮ್ಮ ಜಲಮಂಡಳಿಯ ಖರ್ಚಿನಲ್ಲಿ ಬಹುತೇಕ ಖರ್ಚು ಎಲೆಕ್ಟ್ರಿಸಿಟಿ ಖರ್ಚಿರುವುದರಿಂದ ಜಲಮಂಡಳಿ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆಯಾಗ್ತಿದೆ. ಕಳೆದ 10 ವರ್ಷಗಳಾಗಿ ಭಾಳ ಕಷ್ಟದಲ್ಲಿದ್ದೇವೆ. ಹಾಗಾಗಿ ಇದು ಒಂದು ಅನಿವಾರ್ಯ ಸಮಯ ಇದೆ. ಇದರ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾಪವನ್ನು ನಾವು ಕಳಿಸಿದ್ದೇವೆ. ಸರ್, ಈಗ ಒಂದು ವೇಳೆ ಏನಾದರೂ ನೀರಿನ ದರ ಹೆಚ್ಚಳ ಮಾಡಿದ್ರೆ ಯಾವ ರೀತಿ ಹೆಚ್ಚಳ ಇರುತ್ತೆ, ಯಾವ ರೀತಿ ಜನರಿಗೆ ಇದು ದರವನ್ನು ಏರಿಕೆ ಯಾವ ರೀತಿ ಇರುತ್ತೆ ಸರ್? ಇದು ಈಗ ನಾನು ಆಗಲೇ ಹೇಳಿದ ಪ್ರಕಾರ ನೀರಿನ ದರವನ್ನು ಹೆಚ್ಚು ಮಾಡಬೇಕಂತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿದ್ದೇವೆ. ಇದರ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಬೆಂಗಳೂರಿನ ಸಮಸ್ತ ಜನಪ್ರತಿನಿಧಿಗಳು ಕರೆದು ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ಯಾವ ಥರ ಜನರಿಗೆ ತೊಂದರೆ ಆಗದಿರೋದ್ರಲ್ಲಿ, ಜಲಮಂಡಳಿಗೆ ತೊಂದರೆ ಆಗದಿರೋದ್ರಲ್ಲಿ ಮಾಡಬಹುದು ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಸರ್, ಎಲ್ಲೋ ಒಂದು ಕಡೆ DCM DK ಶಿವಕುಮಾರ್ ಕೂಡ ಹಿಂದೆ ಹೇಳಿದ್ರು, ನಾವು ಆದಷ್ಟು ಬೇಗ ನೀರಿನ ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಗ್ಯಾರಂಟಿ ಸರ್ಕಾರ ಬಂದ ಮೇಲೆ ಎಲ್ಲೋ ಒಂದು ಕಡೆ ಜನರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದರ ಏರಿಕೆ ಆಗ್ತಾ ಇದೆ. ಇದ್ರ ಮಧ್ಯೆ ಈಗ ನೀರಿನ ದರ ಏರಿಕೆ ಎಲ್ಲೋ ಒಂದು ಕಡೆ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸರ್, ಏನು ಹೇಳ್ತೀವಿ ಸರ್ ಇದಕ್ಕೆ? ಈಗ ಜಲಮಂಡಳಿ ಒಂದು ಅಟಾನಮಸ್ ಸಂಸ್ಥೆ, ಅಂದರೆ ಇದು ಜಲಮಂಡಳಿ ಏನು ನೀರಿನ ದರ ಹೆಚ್ಚು ಮಾಡ್ತಿದೆ ಅದಕ್ಕೂ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲಿ ಇದಿರುವುದಿಲ್ಲ, ಒತ್ತಾಯ ಇರುವುದಿಲ್ಲ. ಆದರೆ ಏನಾಗುತ್ತೆ, ಜಲಮಂಡಳಿಯ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಮುಂಬರುವ ಹಲವಾರು ವರ್ಷಗಳ ಹಿತದೃಷ್ಟಿ ಇಟ್ಕೊಂಡು ನಾವು ನೋಡಬೇಕಾಗುತ್ತದೆ. ಇಲ್ಲಿಂದ ಯಾವತ್ತೂ ಕೂಡ ಜಲಮಂಡಳಿ ತನ್ನದೇ ಆದಂತಹ ಒಂದು ಆರ್ಥಿಕ ನಿರ್ವಹಣೆ ಮಾಡ್ಕೊಂಡು ಬಂದಿದೆ ಹೊರತುಪಡಿಸಿ ಸರ್ಕಾರದ ಯಾವುದೇ ರೀತಿಯಲ್ಲಿ ಅನುದಾನ ಆಗಲಿ ಅಥವಾ ಯಾವುದೇ ಹಣಕಾಸಿನ ನಾವು ನೆರವು ಪಡೆದಿರುವುದಿಲ್ಲ. ಆದ್ದರಿಂದ ಇದು ಒಂದು ಸಂಸ್ಥೆಯಾಗಿ ನಾವು ಸಂಸ್ಥೆಯನ್ನು ಉಳಿಸ್ಕೊಳ್ಳೋಕ್ಕೆ ಬೆಳೆಸ್ಕೊಳ್ಳೋಕ್ಕೆ ಮಾಡುವಂಥ ಒಂದು ವಿಚಾರ. ಹಾಗಾಗಿ ಇದಕ್ಕೂ ಮತ್ತು ಸರ್ಕಾರದ ಇದಕ್ಕೂ ಯಾವುದೇ ರೀತಿಯಲ್ಲಿ ಇದಿರುವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಈಗ ಜಲಮಂಡಳಿಗೆ ಕೊನೆಯದಾಗಿ ಈ ತಿಂಗಳಲ್ಲಿ ಜಲಮಂಡಳಿಗೆ ಆದಾಯಕ್ಕಿಂತ ನಷ್ಟನೇ ಆಗ್ತಾ ಇದೆ ಜಲಮಂಡಳಿಗೆ ಅಂತ ಒಂದು ಮಾತಿದೆ. ಯಾಕೆ ಸರ್ ನಷ್ಟ ಆಗ್ತಾ ಇದೆ? ನಾನು ಆಗಲೇ ಹೇಳಿದ ಪ್ರಕಾರ 2014ರಲ್ಲಿ ನಾವು ದರವನ್ನು ನಿಗದಿಪಡಿಸಿದ್ದು. ಕಳೆದ 10 ವರ್ಷಗಳಲ್ಲಿ ತಮಗೆ ತಿಳಿದಂತೆ ಹಲವಾರು ವೆಚ್ಚಗಳು ಜಾಸ್ತಿ ಆಗಿದೆ. ಎಲೆಕ್ಟ್ರಿಸಿಟಿ ಖರ್ಚು ಮತ್ತು ಮೇಂಟೆನೆನ್ಸ್ ಖರ್ಚು ಮತ್ತು ಬೇರೆ ಅಡ್ಮಿನಿಸ್ಟ್ರೇಟಿವ್ ಖರ್ಚು ಎಲ್ಲ ಕೂಡ ಹೆಚ್ಚಾಗಿದೆ. ಮುಖ್ಯವಾಗಿ ಎಲೆಕ್ಟ್ರಿಸಿಟಿ ಖರ್ಚು ಜಾಸ್ತಿ ಆಗಿದೆ. ಎಷ್ಟು ಬರ್ತಾಯಿದೆ ಸರ್ ತಿಂಗಳಿಗೆ ನಷ್ಟ? ತಿಂಗಳಿಗೆ ನಮಗೆ ಈಗ ಸದ್ಯಕ್ಕೆ ಕಾವೇರಿ 5th ಸ್ಟೇಜಿಗೆ ಮುಂಚೆ 41 ಕೋಟಿ ರೂಪಾಯಿ ನಮಗೆ ಆರ್ಥಿಕ ಮೊರೆ ಆಗ್ತಿತ್ತು. ಈಗ ಪ್ರತಿ ತಿಂಗಳಿಗೆ 80 ಕೋಟಿ ರೂಪಾಯಿ ಆಗುವಂಥ ಒಂದು ಪರಿಸ್ಥಿತಿ ಇದೆ. ಈಗ ಹೆಚ್ಚು ನೀರು ಕೊಟ್ಟಂಗೆ ನಮಗೆ ಹೆಚ್ಚು ನಷ್ಟ ಆಗುತ್ತೆ. ಸೊ ಈಗ 81 ಕೋಟಿ ರೂಪಾಯಿ ಪ್ರತಿ ತಿಂಗಳಿಗೆ ನಷ್ಟ ಆದರೆ ಒಂದು ವರ್ಷಕ್ಕೆ 972 ಕೋಟಿ ರೂಪಾಯಿ ಆರ್ಥಿಕವಾಗಿ ನಮಗೆ ಮೊರೆಯಾಗ್ತದೆ. ಈ 5 ವರ್ಷದಲ್ಲಿ 4870 ಕೋಟಿ ರೂಪಾಯಿ ನಮಗೆ ಮೊರೆಯಾಗುವಂಥ ವ್ಯವಸ್ಥೆ ಇದೆ. ಈ ಥರ ವ್ಯವಸ್ಥೆ ಆದರೆ ಮುಂದಿನ ವರ್ಷಗಳಲ್ಲಿ ನಮಗೆ ಜಲಮಂಡಳಿ ವತಿಯಿಂದ ಯಾವುದೇ ರೀತಿಯಲ್ಲಿ ಮೂಲಭೂತ ಸವಲತ್ತುಗಳು ಮಾಡೋದು ಭಾಳ ಕಷ್ಟ ಸಾಧ್ಯ ಆಗುತ್ತೆ. ಸರ್, ಕೊನೆಯದಾಗಿ ಈಗ DCM DK ಶಿವಕುಮಾರ್ ಪತ್ರ ಕೂಡ ನೀವು ಬರೆದಿದ್ದೀವಿ ಅಂತ ಹೇಳಿದ್ರಿ. ಕೊನೆಯದಾಗಿ ಯಾವಾಗ ಮೀಟಿಂಗ್ ಆಗ್ಬೋದು ಮತ್ತು ಯಾವಾಗ ನೀರಿನ ದರ ಏರಿಕೆಗೆ ಯಾವಾಗ ಚಾಲ್ತಿಗೆ ಬರ್ಬೋದು ಸರ್? ಇದು ನಾನು ಆಗಲೇ ಹೇಳಿದ ಪ್ರಕಾರ ಇದರ ಬಗ್ಗೆ ಅಂತಿಮ ತೀರ್ಮಾನವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಮಸ್ತ ಬೆಂಗಳೂರಿನ ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಕರೆದು ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತಾರೆ. ಬಹುಶಃ ಈ ಒಂದು ತಿಂಗಳಲ್ಲಿ ಜನವರಿ ತಿಂಗಳೊಳಗಡೆ ಈ ಮೀಟಿಂಗ್ ಮಾಡೋದು ನಿರೀಕ್ಷೆ ಇದೆ. ಅದಾದಮೇಲೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನದಂತೆ ಮುಂದಿನ ಕ್ರಮ ಜರುಗಿಸ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಅಂದರೆ ಈಗಾಗಲೇ ಏನು ದರ ಏರಿಕೆ ಬಗ್ಗೆ ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ಪತ್ರ ಬರೆದಿದ್ವಿ. ಸದ್ಯದಲ್ಲೇ ಮೀಟಿಂಗ್ ಮಾಡಿ ಇದೇ ತಿಂಗಳಲ್ಲಿ ನೀರಿನ ದರವನ್ನು ಏರಿಕೆ ಮಾಡಲಾಗ್ತದೆ ಅಂತೇಳಿ ಆ ಜಲಮಂಡಳಿ ಅಧ್ಯಕ್ಷ ರಾಮಪ್ರಸಾದ್ ಮನೋಹರ್ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ ಬೆಂಗಳೂರು.